ಇವಾಗ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಫಸ್ಟ್ ಅರ್ಥಕ್ಕೆ ಬಂದ್ಬಿಡಿ, ಆಮೇಲೆ ನಿಮ್ ಥಿಂಕ್ ಮಾಡೋದು ಬಿಟ್ಬಿಟ್ಟು ಫಸ್ಟ್ ಅರ್ಥಕ್ಕೆ ಬಂದ್ಬಿಟ್ರೆ ಲೈಫ್ ಅಂತೂ ಸೆಟ್ಲ್ ಆಗುತ್ತೆ. ಅದು ತುಂಬಾ ಹೆಲ್ಪ್ ಆಗ್ತಾ ಇದೆ ನಮ್ ರೈತರಿಗೆ, ಅದು ಅರ್ಥ ಆಗ್ತಿಲ್ಲ. ಇವ್ರಿಗೇನಪ್ಪ ಅಂತಂದ್ರೆ ಎಲ್ಲೋ ಯೂಟ್ಯೂಬ್ ಮಿಂಚಕ್ ಬಂದವನ ಇವ ಅಂತ ತಿಳ್ಕೊಂಡವ್ರೆ. ನಂದು ದಿನದಲ್ಲಿ 5,000 10,000 ಸಂಪಾದನೆ ಮಾಡ್ತೀನಿ ಬಿಸ್ನೆಸ್ಗೆ ಹೋದ್ರೆ. ನಾನು ಇದಕ್ಕೆ ಬಂದಿರೋದು ಖುಷಿ, ಭೂಮಿ ಉಳ್ಕತ್ತದೆ ಆರ್ಗ್ಯಾನಿಕಲಿ, ಪೆಸ್ಟಿಸೈಡ್ಗೆ ಹೋಗಿ ಆರೋಗ್ಯ ಕೆಡಿಸ್ಕೊಳ್ಳೋಕ್ಕಿಂತ ಇದು ಒಳ್ಳೇದಕ್ಕಾಗತ್ತೆ ಅನ್ನೋದೊಂದು ನಮ್ಗೆ ತುಂಬಾ ಭರವಸೆ ಬಂದ್ಬಿಡ್ತದೆ ಸರ್. ಇವಾಗ ಕಡಿಮೆ ಅಂದ್ರೆ 1 ಎಕರೆಗೆ 5 ರಿಂದ 8 ಲಕ್ಷ ರೂಪಾಯಿ ಗಂಟ್ಲು ಮಾಡುವಂತ ಒಂದು ಕೆಪಾಸಿಟಿ ಇದರಲ್ಲಿದೆ. ಎಲ್ಲದಕ್ಕೂ ಒಂದೇ ಸರ್, ಎಲ್ಲದಕ್ಕೂ ಒಂದೇ ಔಷಧಿ. 4 ದಿನ ತಿರಿ, ದೊಣ್ಣ ಆಡ್ಸೋ, ಸ್ಪ್ರೇ ಮಾಡೋ, ಉಯ್, ದೊಣ್ಣ ಆಡ್ಸೋ, ಸ್ಪ್ರೇ ಮಾಡೋ, ಉಯ್. ಸೊ ಎಲ್ಲ ರೋಗಗಳು ಸಾರಾಯಿ ಮದ್ದು ಅಂದಾಗೆ 100 ಜನ ಬಾಳೆ ಹಾಕ್ತಾರೆ ಸರ್, 100 ಜನ ತರಕಾರಿ ಬೆಳಿತಾರೆ, 100 ಜನನು ಸಕ್ಸಸ್ ಆಗಲ್ಲ. ಅವ್ನಿಗೆ ಅದೃಷ್ಟ ಆಯ್ತು ಕಣ, ಅವ್ನು ಬತ್ತು ನಮಗೆ ಬರಲಿಲ್ಲ ಅಂತ ಹೇಳ್ತಾರೆ ಹೊರತು, ನಮ್ಮ ಅಪ್ಪನ ಕಾಲದಿಂದ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ, ಏನು ಇವತ್ತು ಬಂದವನೇ ಇವನಿಗೇನೋ ಗೊತ್ತು ಅನ್ನುವಂಥ ಭಾವನೆಯಿಂದ ಕೆಲವರು ನೋಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ನೀವು ಸಕ್ಸಸ್ ಆಗಬೇಕಾ ಈ ಕೂಡಲೇ ಫಸ್ಟ್ ಅರ್ತ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಆ್ಯಂಡ್ರಾಯ್ಡಲ್ಲಿ. ಪ್ರತಿಯೊಂದು ಸ್ಟೆಪ್ಪು ಚಿಕ್ಕ ಮಕ್ಕಳು ಥರ ಮೊದಲನೇ ದಿನದಿಂದ 365 ದಿನ ಏನೇನು ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀರಿ. ಯಾರ ಹತ್ರನೂ ಹೋಗಬೇಕಾಗಿಲ್ಲ. 100% ಸಕ್ಸಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.